ಮನೆಗೆ ಹೋಗೋಕೆ ಇಷ್ಟು ಕಾಂಪಿಟೇಷನ್ ಇದೆಯಾ? ಈ ಬಾರಿ ಮನೆಯೊಳಗೆ ಎಂಟ್ರಿ ಕೊಡೋ ಮುನ್ನವೇ ಸ್ಪರ್ಧಿಗಳಿಗೆ ಒಂದು ದೊಡ್ಡ ಪರೀಕ್ಷೆ, ಅದೇ ಅಗ್ನಿ ಪರೀಕ್ಷೆ. ಆದ್ರೆ ಈ ಅಗ್ನಿ ಪರೀಕ್ಷೆಯ ಅಖಾಡಕ್ಕೆ ಇಳಿದಿರೋದು ಯಾರು ಗೊತ್ತಾ? ಅಮುಕುಡುಮುಕು ಮಂಜು, ಮನೀಶ್, ಕಬಾಬ್ ಮಂಜು, ಜೆಪಿ ಮತ್ತು ಗಂಗಾ. ಹೌದು, ಇವರೆಲ್ಲರೂ ಅಗ್ನಿ ಪರೀಕ್ಷೆ ಆಡಿಷನ್ಗೆ ಹೋಗುತ್ತಿದ್ದಾರೆ ಎನ್ನಲಾಗ್ತಿದೆ. ಆದರೆ ಇಲ್ಲಿ ಒಂದು ಮುಖ್ಯ ಟ್ವಿಸ್ಟ್ ಏನಂದ್ರೆ, ಇವರಲ್ಲಿ ಯಾರು ಇನ್ನೂ ಬಿಗ್ ಬಾಸ್ ಮನೆಗೆ ಆಯ್ಕೆಯಾಗಿಲ್ಲ. ಅಗ್ನಿ ಪರೀಕ್ಷೆಯಲ್ಲಿ ತಮ್ಮ ಸಾಮರ್ಥ್ಯ ಮತ್ತು ಸಾಬೀತುಪಡಿಸಲು ಆಯ್ಕೆ ಪ್ರಕ್ರಿಯೆಯ ಮುಂದಿನ ಹಂತಕ್ಕೆ ಹೋದ್ರೆ ಮಾತ್ರ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯಲಿದೆ. ಅಂದ ಹಾಗೆ ಅಗ್ನಿ ಪರೀಕ್ಷೆ ಒಂದೆಡೆ ಸದ್ದು ಮಾಡ್ತಿದ್ರೆ, ಮತ್ತೊಂದೆಡೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಎಂಟ್ರಿ ಕೊಡ್ತಾ ಇರೋ ಎನ್ನಲಾಗ್ತಿರೋ ನಿರೀಕ್ಷಿತ ಸ್ಪರ್ಧಿಗಳ ಹೆಸರುಗಳು ಭಾರಿ ಚರ್ಚೆಯಲ್ಲಿವೆ. ಈ ಪಟ್ಟಿಯಲ್ಲಿ ಯೂಟ್ಯೂಬರ್ ಡಾಕ್ಟರ್ ಬ್ರೋ, ಕಲಾವಿದೆ ಸುಷ್ಮಾ ಕೆ ರಾವ್, ನಿಖಿತಾ ಸ್ವಾಮಿ, ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್, ನಟಿ ಅರ್ಚನಾ ಕೊಟ್ಟಿಗೆ, ಕಲಾವಿದ ಸುದರ್ಶನ್ ರಂಗಪ್ರಸಾದ್, ಗಗನ ಅಬಾರಿ, ಸುಷ್ಮಿತಾ ಜಗ್ಗಪ್ಪ, ಸ್ವಯಂ ಘೋಷಿತ ಸ್ವಾಮೀಜಿ ಮಲ್ಲಿಕಾರ್ಜುನ ಮುತ್ತಯ್ಯ, ಅಮೃತ ರಾಯ್, ಸೂರಜ್, ಹುಲಿ ಕಾರ್ತಿಕ್ ಹೆಸರುಗಳು ಕೇಳಿ ಬರುತ್ತಿವೆ. ಅಂದ ಹಾಗೆ ಈ ಲಿಸ್ಟ್ ನೋಡ್ತಿದ್ರೆ ಒಂದು ವಿಷಯ ಮಾತ್ರ ಪಕ್ಕ, ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಒಂದೇ ರೀತಿಯ ವ್ಯಕ್ತಿಗಳಿರಲ್ಲ. ಸಿನಿಮಾ, ಸೋಷಿಯಲ್ ಮೀಡಿಯಾ, ಕಲೆ, ರಾಜಕೀಯ, ಕುಟುಂಬದ ಹಿನ್ನೆಲೆ, ಆಧ್ಯಾತ್ಮಿಕ ಕ್ಷೇತ್ರ ಹೀಗೆ ವಿಭಿನ್ನ ಹಿನ್ನೆಲೆಯ ಮುಖಗಳು ಒಂದೇ ಮನೆಯಲ್ಲಿ ಸೇರಿದ್ರೆ ಆಟ ಹೇಗಿರಬಹುದು ಅನ್ನೋ ಕುತೂಹಲ ಈಗಾಗಲೇ ಶುರುವಾಗಿದೆ. ಒಂದೆಡೆ ಅಗ್ನಿ ಪರೀಕ್ಷೆಯಲ್ಲಿಗೆ ಮನೆಯೊಳಗೆ ಬರಲು ಓಡಾಡ್ತಿರೋ ಮುಖಗಳು, ಇನ್ನೊಂದೆಡೆ ಈಗಾಗಲೇ ನಿರೀಕ್ಷಿತ ಸ್ಪರ್ಧೆಗಳ ಪಟ್ಟಿಯಲ್ಲಿ ಸದ್ದು ಮಾಡ್ತಿರೋ ಹೆಸರುಗಳು. ಆದ್ರೆ ಕೊನೆಯ ಟ್ವಿಸ್ಟ್ ಏನಂದ್ರೆ, ಈ ಹೆಸರುಗಳೆಲ್ಲ ಸದ್ಯ ನಿರೀಕ್ಷಿತ ಹೆಸರುಗಳು ಮಾತ್ರ. ಅಫಿಷಿಯಲ್ ಕನ್ಫರ್ಮೇಶನ್ ಇನ್ನೂ ಬಾಕಿ. ಹಾಗಾದ್ರೆ ಅಗ್ನಿ ಪರೀಕ್ಷೆಯಿಂದ ಯಾರು ಬಿಗ್ ಬಾಸ್ ಮನೆಗೆ ಬರ್ತಾರೆ? ಈ ಲಿಸ್ಟ್ ಇಂದ ಯಾರು ನಿಜವಾಗಿಯೂ ಎಂಟ್ರಿ ಕೊಡ್ತಾರೆ? ಬಿಗ್ ಬಾಸ್ ಕನ್ನಡ 13ರ ಆಟ ಇನ್ನೂ ಶುರುವಾಗಿಲ್ಲ, ಆದ್ರೆ ಕಿಚ್ಚು ಮಾತ್ರ ಈಗಾಗಲೇ ಹೊತ್ತಿಕೊಂಡಿದೆ.